ಎಲ್ಲರಿಗೂ ಸ್ಪಂದನಾ ಜಿ ಕೆ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ಪ್ರಾಚೀನ ಭಾರತ ಇತಿಹಾಸದ 50 ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮಗಧ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಉತ್ತರ ರಾಜಗೃಹ. ಎರಡನೇ ಪ್ರಶ್ನೆ, ಹರ್ಯಂಕ ವಂಶದ ಸ್ಥಾಪಕ ಯಾರು? ಉತ್ತರ ಬಿಂಬಿಸಾರ. ಮೂರನೇ ಪ್ರಶ್ನೆ, ಗೌತಮ ಬುದ್ಧನು ಧರ್ಮ ಬೋಧನೆ ಮಾಡಿದ ಭಾಷೆ ಯಾವುದು? ಉತ್ತರ ಪಾಲಿ ಭಾಷೆ. ನಾಲ್ಕನೇ ಪ್ರಶ್ನೆ, ಇಂಡಿಕಾ ಕೃತಿಯನ್ನು ರಚಿಸಿದವರು ಯಾರು? ಉತ್ತರ ಮೆಗಾಸ್ತನೀಸ್. ಐದನೇ ಪ್ರಶ್ನೆ, ಅಷ್ಟಾಂಗ ಸಂಗ್ರಹ ಕೃತಿ ಬರೆದವರು ಯಾರು? ಉತ್ತರ ವಾಗ್ಭಟ. ಆರನೇ ಪ್ರಶ್ನೆ, ಸುದರ್ಶನ ಕೆರೆ ಬಗ್ಗೆ ಮಾಹಿತಿ ನೀಡುವ ಶಾಸನ ಯಾವುದು? ಉತ್ತರ ಗಿರ್ನಾರ್ ಶಾಸನ. ಏಳನೇ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಮುದ್ರಗುಪ್ತ. ಎಂಟನೇ ಪ್ರಶ್ನೆ, ಗುಪ್ತರ ಕಾಲದ ಪೂರ್ವ ಕರಾವಳಿಯ ಬಂದರು ಯಾವುದು? ಉತ್ತರ ತಾಮ್ರಲಿಪ್ತಿ ಬಂದರು. ಒಂಬತ್ತನೇ ಪ್ರಶ್ನೆ, ಖಗೋಳಶಾಸ್ತ್ರದ ಬಗ್ಗೆ ತಿಳಿಸುವಂತಹ ಪಂಚಸಿದ್ಧಾಂತಿಕ ಕೃತಿಯ ರಚನೆಕಾರ ಯಾರು? ಉತ್ತರ ವರಾಹ ಮಿಹಿರ. ಹತ್ತನೇ ಪ್ರಶ್ನೆ, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಗೌತಮ್ ಬುದ್ಧ. 11ನೇ ಪ್ರಶ್ನೆ, ಕ್ರಿಸ್ತಪೂರ್ವ 234ರಲ್ಲಿ ನಡೆದ 3ನೇ ಬೌದ್ಧ ಸಮ್ಮೇಳನ ನಡೆದಿದ್ದು ಯಾವ ದೊರೆಯ ಆಶ್ರಯದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಅಶೋಕ ಚಕ್ರವರ್ತಿ. 12ನೇ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗ ಯಾರು? ಸರಿಯಾದ ಉತ್ತರ 1ನೇ ಸೈರಸ್. 13ನೇ ಪ್ರಶ್ನೆ, ಹರ್ಷಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಬಾಣಭಟ್ಟ. 14ನೇ ಪ್ರಶ್ನೆ, ವರ್ಧನ ವಂಶದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಪುಷ್ಯಭೂತಿ. 15ನೇ ಪ್ರಶ್ನೆ, ಹರ್ಷನು ತನ್ನ ರಾಜಧಾನಿಯನ್ನು ತಾನೇಶ್ವರದಿಂದ ಬದಲಾಯಿಸಿದ ಸ್ಥಳ ಯಾವುದು? ಉತ್ತರ ಕನೌಜ. ಇದೀಗ 16ನೇ ಪ್ರಶ್ನೆ, ಸಂಗಮ ಕಾಲದಲ್ಲಿ ರಚನೆಯಾದ ಅತಿ ಪ್ರಾಚೀನ ಕೃತಿ ಯಾವುದು? ಉತ್ತರ ತೊಳ್ಕಾಪಿಯಂ. ಇದೀಗ 17ನೇ ಪ್ರಶ್ನೆ, ಮಣ್ಣು, ಇಟ್ಟಿಗೆ, ಗಾರೆ ಮತ್ತು ಮರದ ಬಳಕೆಯಿಲ್ಲದೆ ಕೇವಲ ಕಲ್ಲಿನಿಂದ ದೇವಾಲಯ ನಿರ್ಮಾಣ ಆರಂಭಿಸಿದವನು ಯಾರು? ಸರಿಯಾದ ಉತ್ತರ 1ನೇ ಮಹೇಂದ್ರವರ್ಮ. 18ನೇ ಪ್ರಶ್ನೆ, ನಟರಾಜನ ಕಂಚಿನ ವಿಗ್ರಹ ಇವರ ಅಪೂರ್ವ ಕೊಡುಗೆಯಾಗಿದೆ. ಸರಿಯಾದ ಉತ್ತರ ಚೋಳರು. 19ನೇ ಪ್ರಶ್ನೆ, ಮತ್ತವಿಲಾಸ ಪ್ರಹಸನ ರಚಿಸಿದಂಥ ಪಲ್ಲವ ದೊರೆ ಯಾರು? ಸರಿಯಾದ ಉತ್ತರ
ಒಂದನೇ ಮಹೇಂದ್ರವರ್ಮ. 20ನೇ ಪ್ರಶ್ನೆ, ಕಂಚಿಯ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ದೊರೆ ಯಾರು? ಸರಿಯಾದ ಉತ್ತರ 2ನೇ ನರಸಿಂಹವರ್ಮ. 21ನೇ ಪ್ರಶ್ನೆ, ತಂಜಾವೂರಿನ ಬೃಹದೇಶ್ವರ ದೇವಾಲಯ ನಿರ್ಮಿಸಿದಂತಹ ದೊರೆ ಯಾರು? ಉತ್ತರ 1ನೇ ರಾಜರಾಜ. 22ನೇ ಪ್ರಶ್ನೆ, ಚೋಳರ ಆಳ್ವಿಕೆಯಲ್ಲಿ ಪ್ರಾಶಸ್ತ್ಯ ಪಡೆದ ಧರ್ಮ ಯಾವುದು? ಸರಿಯಾದ ಉತ್ತರ ಶೈವ ಧರ್ಮ. 23ನೇ ಪ್ರಶ್ನೆ, ಮುಮ್ಮಡಿ ಚೋಳಮಂಡಲಂ ಎಂಬ ಬಿರುದು ಪಡೆದಂತಹ ಚೋಳ ದೊರೆ ಯಾರು? ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ. 24ನೇ ಪ್ರಶ್ನೆ, ಉತ್ತರ ಮೇರೂರು ಶಾಸನ ಇದರ ಬಗ್ಗೆ ಮಾಹಿತಿ ನೀಡುವುದು ಉತ್ತರ ಮೇರೂರು ಶಾಸನ ಇದು ಯಾವುದರ ಬಗ್ಗೆ ಮಾಹಿತಿ ನೀಡುತ್ತದೆ? ಸರಿಯಾದ ಉತ್ತರ ಚೋಳರ ಗ್ರಾಮಾಡಳಿತದ ಬಗ್ಗೆ. 25ನೇ ಪ್ರಶ್ನೆ, ಉತ್ತರ ಮೇರೂರು ಶಾಸನ ಹೊರಡಿಸಿದಂಥ ಚೋಳ ದೊರೆ ಯಾರು? ಸರಿಯಾದ ಉತ್ತರ 1ನೇ ಪರಾತಂಕ. 26ನೇ ಪ್ರಶ್ನೆ, 5ನೇ ವೇದವೆಂದು ಪ್ರಸಿದ್ಧಿ ಪಡೆದಿರುವ ತಮಿಳು ಕೃತಿ ಯಾವುದು? ಸರಿಯಾದ ಉತ್ತರ ತಿರುಕ್ಕುರಳ. 27ನೇ ಪ್ರಶ್ನೆ, ವಿಶಾಖದತ್ತನ ದೇವಿ ಚಂದ್ರಗುಪ್ತ ನಾಟಕ ಅನ್ವಯಿಸುವುದು ಯಾರಿಗೆ? ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. 28ನೇ ಪ್ರಶ್ನೆ, ಶಿಲಾದಿತ್ಯ ಎಂಬ ಬಿರುದು ಹೊಂದಿದ ದೊರೆ ಯಾರು? ಉತ್ತರ ಹರ್ಷವರ್ಧನ. 29ನೇ ಪ್ರಶ್ನೆ, ಗುಣಾಢ್ಯನಿಂದ ರಚಿತವಾದಂಥ ಬೃಹತ್ ಕಥಾದ ಭಾಷೆ ಯಾವುದು? ಸರಿಯಾದ ಉತ್ತರ ಪೈಶಾಚಿ. ಇದೀಗ 30ನೇ ಪ್ರಶ್ನೆ, ಕಲ್ಹಣನ ರಾಜತರಂಗಿಣಿ ಕೃತಿ ತಿಳಿಸುವುದು ಇತಿಹಾಸದ ಯಾವ ಸ್ಥಳದ್ದು? ಸರಿಯಾದ ಉತ್ತರ ಕಾಶ್ಮೀರ ಬಗ್ಗೆ ತಿಳಿಸುತ್ತದೆ. 31ನೇ ಪ್ರಶ್ನೆ, ಕೇಂದ್ರ ಏಷ್ಯಾದ ಪಾಮೀರ್ ಪರ್ವತದ ಆಚೆಗಿನ ವರೆಗೆ ಆಡಳಿತ ನಡೆಸಿದಂಥ ಭಾರತದ ಏಕೈಕ ದೊರೆ ಯಾರು? ಸರಿಯಾದ ಉತ್ತರ ಕನಿಷ್ಕ. 32ನೇ ಪ್ರಶ್ನೆ, ಮಾಧ್ಯಮಿಕ ಸೂತ್ರ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ನಾಗಾರ್ಜುನ. 33ನೇ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯ ಪ್ರಾರಂಭಿಸಿದವರು ಯಾರು? ಉತ್ತರ 1ನೇ ಕುಮಾರಗುಪ್ತ. 34ನೇ ಪ್ರಶ್ನೆ, ದಶಕುಮಾರ ಚರಿತ ಕೃತಿಯ ಕರ್ತೃ ಯಾರು? ಉತ್ತರ ದಂಡಿ. 35ನೇ ಪ್ರಶ್ನೆ, ಗಾಂಧಾರ ಶಿಲ್ಪಕಲೆ ವಿಕಸಿತಗೊಂಡಿದ್ದು ಯಾರ ಕಾಲದಲ್ಲಿ? ಸರಿಯಾದ ಉತ್ತರ ಕುಶಾಣರ ಕಾಲದಲ್ಲಿ. 36ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಬಗ್ಗೆ ತಿಳಿಸುವಂಥ ಕೃತಿ ಯಾವುದು? ಸರಿಯಾದ ಉತ್ತರ ವಿಶಾಖದತ್ತನ ಮುದ್ರಾರಾಕ್ಷಸ. 37ನೇ ಪ್ರಶ್ನೆ, ಅಮರಾವತಿ ಮತ್ತು ನಾಗಾರ್ಜುನಕೊಂಡದಲ್ಲಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಶಾತವಾಹನರ ದೊರೆಗಳು. 38ನೇ ಪ್ರಶ್ನೆ, ಗೀತಗೋವಿಂದ ಕೃತಿ ಬರೆದವರು ಯಾರು? ಸರಿಯಾದ ಉತ್ತರ ಜಯದೇವ. 39ನೇ ಪ್ರಶ್ನೆ, ಕಾಂಬೋಡಿಯಾದ ಅಂಗೋರ್ನಾಟ್ ದೇವಾಲಯ ಯಾವ ದೇವರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಷ್ಣು ದೇವರಿಗೆ. 40ನೇ ಪ್ರಶ್ನೆ, ಖಜುರಾಹೋವಿನ
ಖಂಡರಾಯ ಮಹದೇವ ದೇವಾಲಯ ನಿರ್ಮಿಸಿದಂತಹ ಚಂದೇಲರ ದೊರೆ ಯಾರು? ಸರಿಯಾದ ಉತ್ತರ ಡಂಗ. 41ನೇ ಪ್ರಶ್ನೆ. ಅಶೋಕನು ಕಂದಾಯ ವಿನಾಯಿತಿಯನ್ನು ತಿಳಿಸುವ ಶಾಸನ ಯಾವುದು? ಸರಿಯಾದ ಉತ್ತರ ರುಮ್ಮಿಂಡೆ ಶಾಸನ. 42ನೇ ಪ್ರಶ್ನೆ. ವಾತಾಪಿಕೊಂಡ ಎಂಬ ಬಿರುದು ಹೊಂದಿದ ಪಲ್ಲವ ದೊರೆ ಯಾರು? ಸರಿಯಾದ ಉತ್ತರ 1ನೇ ನರಸಿಂಹವರ್ಮ. 43ನೇ ಪ್ರಶ್ನೆ. ಭಾರತದಲ್ಲಿ ಬೆಳ್ಳಿ ನಾಣ್ಯಗಳನ್ನು ಮೊದಲು ಜಾರಿಗೆ ತಂದ ದೊರೆ ಯಾರು? ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. 44ನೇ ಪ್ರಶ್ನೆ. 1ನೇ ನರಸಿಂಹವರ್ಮನ ಸಿಂಹಳ ದಂಡಯಾತ್ರೆ ಬಗ್ಗೆ ಉಲ್ಲೇಖ ಇರುವಂಥ ಶಾಸನ ಯಾವುದು? ಸರಿಯಾದ ಉತ್ತರ ಕಾಸಕ್ಗುಡಿ ಶಾಸನ. 45ನೇ ಪ್ರಶ್ನೆ. ಧರ್ಮತೀಡ ಎಂಬ ಬಿರುದನ್ನು ಸ್ವೀಕರಿಸಿದ ಕುಶಾನರ ದೊರೆ ಯಾರು? ಉತ್ತರ ಕುಜಲ್ ಕಡಲ್ಪಿಸಸ್. 46ನೇ ಪ್ರಶ್ನೆ. ಚೇರ ಸಾಮ್ರಾಜ್ಯದ ರಾಜಲಾಂಛನ ಯಾವುದು? ಸರಿಯಾದ ಉತ್ತರ ಬಿಲ್ಲು. 47ನೇ ಪ್ರಶ್ನೆ. ಮಹಾಯಾನ ಬೌದ್ಧ ಧರ್ಮದ ನಂಬಿಕೆಯೊಂದಿಗೆ ಭವಿಷ್ಯದ ಬುದ್ಧ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಮೈತ್ರೇಯಿ. 48ನೇ ಪ್ರಶ್ನೆ. ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಿದಾಗ ಮಗಧವನ್ನು ಆಳುತ್ತಿದ್ದವರು ಯಾರು? ಉತ್ತರ ನಂದರು. ಅವಾಗಿದ್ದಂಥ ದೊರೆ ಯಾರಂದ್ರೆ ಧನನಂದ. 49ನೇ ಪ್ರಶ್ನೆ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಧರ್ಮಪಾಲ. 50ನೇ ಪ್ರಶ್ನೆ. ಗುಪ್ತ ಸಾಮ್ರಾಜ್ಯದ ರಾಜಲಾಂಛನ ಯಾವುದಾಗಿತ್ತು? ಉತ್ತರ ಗರುಡ. ಸ್ನೇಹಿತರೆ, ಇವಿಷ್ಟು ಪ್ರಾಚೀನ ಭಾರತ ಇತಿಹಾಸದ ಪ್ರಮುಖ 50 ಪ್ರಶ್ನೋತ್ತರಗಳ ಸರಣಿಯಾಗಿದೆ.